ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಲಾಕ್ಸ್ ಡಿ ಅಂತ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಾಚ್ ಮಾಡಿ. ಇದೆಲ್ಲಿ ಅಂತ ನೋಡ್ತಿದ್ದೀರಾ ನೋಡಿ, ಫ್ಲವರ್ ಶೋ. ಇದು ಬಂದು ಲಾಲ್ಬಾಗ್ ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದೆಲ್ಲ 26 ಗಣರಾಜ್ಯೋತ್ಸವಕ್ಕೆ ಆಚರಣೆ ಮಾಡ್ತಾರಲ್ಲ, ಫ್ಲವರ್ ಶೋ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ನೀವು ವಿಸಿಟ್ ಕೊಡಿ, ಸೂಪರಾಗಿದೆ ನೋಡಿ. ಒಂದೊಂದು ಫ್ಲವರ್ಸ್ ನೋಡ್ತಿದ್ರೇನು ಅಷ್ಟು ಖುಷಿ ಅನಿಸುತ್ತೆ. ಮಕ್ಕಳ ಜೊತೆ ಎಲ್ಲ ಹೋಗಿ, ಫ್ಯಾಮ್ಲಿ ಜೊತೆ ಹೋಗಿ ಬನ್ನಿ, ತುಂಬ ಪೀಸ್ಫುಲ್ ಅನಿಸುತ್ತೆ. ನೋಡೋಕ್ಕೂ ಅಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ಒಂದೊಂದು ಚಿತ್ರನೂ, ಫ್ಲವರ್ಸ್ ಎಲ್ಲನೂ ಅಷ್ಟೊಂದು ಚೆನ್ನಾಗಿದೆ ನೋಡಿ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವ್ರದ್ದೆಲ್ಲ ಈ ಥರ ಭಾವಚಿತ್ರ ಮಾಡಿ ಫ್ಲವರ್ ಶೋ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ವಾಟರ್ ಶೋ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಫ್ಲವರ್ ಶೋ. ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇದೆ. ನೀವು ವಾಚ್ ಮಾಡಿಲ್ಲ ಅಂತಂದರೆ ಲಾಲ್ಬಾಗ್ ಬೆಂಗಳೂರಲ್ಲಿ ಹೋಗಿ ವಾಚ್ ಮಾಡಿ. ವೀಕೆಂಡ್ಸ್ ಎಲ್ಲ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಈ ಥರ ಫ್ಲವರ್ ಶೋ ನೋಡಿ ಕಣ್ಣು ತುಂಬ ಖುಷಿ ಪಡಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ನೋಡೋಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ. ತುಂಬ ಜನ ಬರ್ತಿದ್ದಾರೆ ನೋಡೋಕ್ಕೆ. ನಾವು ಹೋಗಿರೋವಾಗೂ ತುಂಬ ಜನ ಇದ್ದರು. ಇಲ್ಲಿ ಫ್ಲವರ್ಸ್, ನಮ್ಗೆ ಗೊತ್ತಿರೋ ಫ್ಲವರ್ಸ್ ಎಲ್ಲ ಇರುತ್ತೆ. ತುಂಬ ಇಷ್ಟಪಡೋ ಫ್ಲವರ್ಸನ್ನವರು ಇಲ್ಲಿ ಹೋಗಿ ವಾಚ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಸೀತಾರಾಮ ಲಕ್ಷ್ಮಣ ಅವರು ಇರ್ತಾರಲ್ವ, ಆ ಥರ ಎಲ್ಲ ನಿರ್ಮಾಣ ಮಾಡಿದ್ದಾರೆ ನೋಡಿ. ಈ ಫ್ಲವರ್ಸ್ ಎಲ್ಲ, ಇದು ಹೆಸರೆಲ್ಲ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಹೀಗೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಿ, ಎಲ್ಲರೂ ಶೇರ್ ಮಾಡಿ, ಚೆನ್ನಾಗಿ ಕಾಣಿಸ್ರೆ ನಿಮಗೆ. ಬಟ್ ಲಾಲ್ಬಾಗ್ ಅಂತೂ ಸೂಪರಾಗಿದೆ. ಇದು ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ. ಒಂದು ನೋಡಿದ್ರೆ ಇನ್ನೊಂದು ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.